Hello, welcome back to Urbanarani YouTube channel. ಸೊ ಗೈಸ್, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು 4:30 ಆಗಿದೆ ಟೈಮು. ಸೊ ಏನಪ್ಪ ಇವತ್ತು ಅರ್ಲಿ ಮಾರ್ನಿಂಗ್ 4:30ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಅದಕ್ಕೊಂದು ವಿಶೇಷ ಇದೆ. ಸೊ ನಾವೆಲ್ಲರೂ ಕೂಡ ಫ್ಯಾಮಿಲಿ 10 ಮೆಂಬರ್ಸು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಹಾಗೆ ಇವತ್ತಿನ ಜರ್ನಿ ಕಂಪ್ಲೀಟ್ ಟಿಲ್ ಎಂಡ್ ಹೇಗಿರುತ್ತೆ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ಹೋಗೋಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಮುಖ್ಯ. ಸೊ ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಮಾರ್ನಿಂಗು ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಹೊರಟಿದ್ದೀವಿ. ಹಾಯ್ ಗೊಂಬೆ. ಏನಕ್ಕೆ ಒಂದು ರೌಂಡ್ ಸುತ್ತದೆ? ಏನಕ್ಕೆ ರೌಂಡ್ ಸುತ್ತದೆ? ಏನಕ್ಕೆ ಒಂದು ರೌಂಡ್ ಸುತ್ತದೆ ಅಂದೆ. ಸುಮ್ಮನೆ. ಓ ಮೈ ಗಾಡ್. ಹಾಯ್ ಮಮ್ಮಿ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಹೌದು, ರಾಯರ ದರ್ಶನ ಮಾಡೋಕ್ಕೆ ಫುಲ್ ಖುಷಿ. ದರ್ಶನ ಮಾಡೋಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ, ಫುಲ್ಲು ಖುಷಿ. ಅದು ಆ್ಯಕ್ಚುಲಿ ಪ್ಲ್ಯಾನ್ ಬಂದುಬಿಟ್ಟು ನಮ್ಮ ಅಕ್ಕಂದೆ. ಸೊ ನಾವೇನು ಹೋಗಬೇಕು ಅಂತೇನು ಪ್ಲ್ಯಾನ್ ಇರಲಿಲ್ಲ. ಸೊ ನಮ್ಮ ಅಕ್ಕ ಹೇಳಿದ್ದಕ್ಕಾಗಿ 3rd ಸ್ಯಾಟರ್ಡೇ ನಮ್ಮ ಡ್ಯಾಡಿಗೆಲ್ಲ ಲೀವ್ ಇತ್ತು. ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ಫೈನಲಿ ನಾವು ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಮ್ಮ ಅಮ್ಮಮ್ಮ ರೆಡಿ ಆಗ್ತಾವ್ರೆ. ಓಯ್ ಲಸ್ಮಮ್ಮನವ್ರೆ. ಹಲೋ ಹಲೋ. ಯಾರಿಗಲ್ಲೋ? ಯಾರಿಗಲ್ಲೋ? ನಿನಗೇನೆ. ಏನಂತ? ಹಾಯ್. ಆಮೇಲೆ ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಗೈಸ್, ನಾವು 2 ಕಾರಲ್ಲಿ ಹೋಗ್ತಾ ಇದ್ದೀವಿ. 5 ಮೆಂಬರ್ಸು, ಟೋಟಲ್ 10 ಮೆಂಬರ್ಸು. ನಮ್ಮ ಅಂಕಲ್ ಕಾರು ಹಾಗೆ ನಮ್ಮ ಡ್ಯಾಡಿ ಕಾರು. ಕಾಫಿ ಆಯ್ತಾ? ಟೀ ಆಯ್ತಾ? ಬೋರ್ಮಿಟ ಆಯ್ತಾ? ಏನು ಇಲ್ಲ, ಯಾಕೆ ಸುಮ್ಮನೆ ಕುಡಿಬೇಕು ತಾನೇ? ಕುಡಿಯೋಕ್ಕೆ ಟೈಮ್ ಇಲ್ಲ ಚಮ. ಹಾಯ್ 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 ಗಿರ್ಜಾಕ. ಹಾಯ್ ಗಿರ್ಜಾಕ. ಹಾಯ್. ಕಾಫಿ ಆಯ್ತಾ? ಸೂಪರ್. ಕಾಫಿ ಆಯ್ತಂತ ಕೇಳಿದ್ದು. ಆಯ್ತು, ಅದಕ್ಕೆ ಹೇಳಿದ್ದು ಸೂಪರ್. ಗೈಸ್, ಫೈನಲಿ ಎಲ್ಲರೂ ಕೂಡ ಹೊರಟಿದ್ದೀವಿ, ನೋಡ್ತಿರ್ಬೋದು. ಸೊ ಅದು ನಮ್ಮ ಅಂಕಲ್ ಕಾರು, ನಾನು ನಮ್ಮ ಡ್ಯಾಡಿ ಕಾರಲ್ಲಿ ಹೋಗ್ತಾ ಇರೋದು. ಸೊ ಎಲ್ಲರೂ ಹೋಗೋಣ. ರಾಯರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ. ಸೊ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಸೊ ಹೊರಡೋಣ, ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಸೊ ಇಲ್ಲಿಂದ ಸುಮಾರು 380 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ ಮಂತ್ರಾಲಯಕ್ಕೆ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಕಾರ್ಗಳಿದೆ ಮಾತ್ರ. ಹಾಗೆ ನಾವು ಯಾವ ಸೈಡಿಂದ ಹೋಗ್ತಾ ಇದ್ದೀವಿ ಅಂದರೆ ಯಲಹಂಕ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಆ ಸೈಡಿಂದ ಹೋಗ್ತಿರೋದ್ರಿಂದ ಸೊ ಏರ್ಪೋರ್ಟ್ ರೋಡಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ. ಸೊ ನೋಡ್ತಿರ್ಬೋದು ಎಷ್ಟು ಕಾರ್ಗಳಿದೆ ಅಂತ. ಮಾರ್ನಿಂಗ್ 5:30ಗೆ ಇಷ್ಟೊಂದು ಟ್ರಾಫಿಕ್ ಇದೆ. ಒಳ್ಳೆ ನನಗೆ ಈವ್ನಿಂಗ್ ಫೀಲ್ ಆಗ್ತೈತೆ. ಸೊ ಸಾಯಂಕಾಲದ ಹೊತ್ತು ನಾವು ಟ್ರಾವೆಲ್ ಮಾಡಬೇಕಾದ್ರೆ ಅನಿಸುತ್ತಲ್ಲ, ಅದೇ ಥರ ಫೀಲ್ ಕೊಡ್ತಿದೆ, ಅಷ್ಟು ಕಾರ್ಗಳಿದೆ. ಸೊ ನಾವು ಜರ್ನಿ ಮಾಡ್ತಾಯಿದ್ದೀವಿ ಮಾರ್ನಿಂಗ್ ಅಂತ ನನಗೆ ಫೀಲೇ ಕೊಡ್ತಾ ಇಲ್ಲ. ಸೊ ಈವ್ನಿಂಗ್ ನಾವು ಜರ್ನಿ ಮಾಡ್ತಾಯಿದ್ದೀವಿ ಅನ್ನೋ ಫೀಲ್ ಇದೆ. ಸೊ ನೋಡ್ತಿರ್ಬೋದು ಅಷ್ಟು ಟ್ರಾಫಿಕ್ಕು ಸಿಕ್ಕಾಪಟ್ಟೆ. ಸೊ ಸ್ವಲ್ಪ ದೂರ ಅಷ್ಟೇ. ಏನಾದರೂ ಏರ್ಪೋರ್ಟ್ ರೋಡಿಗೆ ಹೋಗಬೇಕು ಕಾರ್ಗಳಂದರೆ ಆ ಕಡೆ ಬ್ರಿಡ್ಜ್ ಮೇಲೆ ಹೋಗ್ಬಿಡುತ್ತೆ. ಸೊ ಇವಾಗ ಫ್ರೀ ಇರುತ್ತೆ ರೋಡು. ಸೊ ಆರಾಮ್ಸೆ ನಾವು ಹೋಗ್ಬೋದು. ಗೈಸ್, ಸನ್ರೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಆಗ್ತಿದೆ. ಸೊ ಮಾರ್ನಿಂಗ್ ಫೀಲ್ ಅಂದರೆ ಫೀಲು ಎಷ್ಟು ಸೂಪರಾಗಿದೆ. ನೇಚರ್ ಅಂದರೆ ನೋಡ್ತಿರ್ಬೋದು, ಒಳ್ಳೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಮಾತ್ರ ಸನ್ನು. ಸೊ ಗೈಸ್, ಇವಾಗ ನಾವು ಆಂಧ್ರ ಪ್ರದೇಶ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಕಿಯಾ ಮೋಟಾರ್ಸ್ ಪ್ಲ್ಯಾಂಟ್ ಅಂತ ಒಂದು ದೊಡ್ಡ ಕಂಪನಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ಕಿಯಾ ಮೋಟಾರ್ಸ್ ಪ್ಲ್ಯಾಂಟ್ ಅಂತ. ಸೊ ಇದು ಒಂದು ದೊಡ್ಡ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಇಲ್ಲಿ ಕಿಯಾ ಕಂಪನಿಯಲ್ಲಿ ಸೆಲ್ಟಾಸು, ಸೋನೆಟ್ಸು ಹೀಗೆ ಹಲವಾರು ಕಾರ್ಗಳನ್ನ ಇಲ್ಲಿ ತಯಾರಿಸ್ತಾರೆ. ಸೊ ಇದನ್ನು ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಕಾರ್ ಪ್ಲ್ಯಾಂಟ್ಸಲ್ಲಿ ಒಂದಾಗಿದೆ. ಸೊ ಈ ಪ್ಲ್ಯಾಂಟ್ ಅನಂತಪುರ್ ಡಿಸ್ಟಿಕ್ನಲ್ಲಿ ಪೆನ್ಕೊಂಡ ಹತ್ತಿರ ಇದೆ. ಹೈವೇ ಪಕ್ಕದಲ್ಲೇ ಕಾಣಿಸುತ್ತೆ ಗೈಸ್, ನೋಡ್ಬೋದು, ಈಸಿಯಾಗಿ ಕಾಣಿಸುತ್ತೆ, ತುಂಬ ಹೈಲೈಟಾಗಿ.
ಸೊ ಗೈಸ್ ಟೈಮ್ ಬಂದುಬಿಟ್ಟು 8 o'clock ಆಗಿದೆ. ಹಾಗಾಗಿ ಟಿಫನ್ ಮಾಡಬೇಕು ಅಂತ ಕಾರ್ನ ಪಾರ್ಕ್ ಮಾಡಿದ್ದೀವಿ. ಸೊ ಹಾಗಾಗಿ ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ಸೊ ಟಿಫನ್ನು ಕೂಡ ನೀವು ನೋಡ್ತಿರ್ಬೋದು, ನಾವು ಯಾವುದೇ ಥರ ಹೋಟೆಲ್ಸ್ಗೆ ಹೋಗಿಲ್ಲ. ಸೊ ಇದು ಮನೆಯಿಂದನೇ ಮಾಡ್ಕೊಂಡು ಬಂದಿರೋವಂಥ ಟಿಫನ್ನು. ಸೊ ಚಪಾತಿ ಮಾಡ್ಕೊಂಬಂದಿದ್ರು, ಹಾಗೆ ಇಡ್ಲಿ ಟೊಮೆಟೊ ಚಟ್ನಿ. ಸೊ ಅಲ್ಲಿ ನಮ್ಮ ಅಂಕಲ್ ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಅಂತ, ಅವ್ರಿಗೇನೋ ಒಂಥರ ಜೋಶು. ಅಲ್ಲಿ ಯಾವುದೋ ಒಂದು ಬಾಟಲ್ ಬಿದ್ದಿತ್ತು, ಸೊ ಅದನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು. ಏನೋ ಒಂಥರ ಎಂಜಾಯ್ಮೆಂಟು ಗೈಸ್. ಇವ್ರೊಂಥರ ಕಾಮಿಡಿ ಪೀಸ್ ಇದ್ದಂಗೆ ನಮಗೆಲ್ಲ. ನೋಡಿ ಸ್ನೇಹಿತರೆ, ಬಿಟ್ಟು ಬಂದು ಊರಲ್ಲಿ ನಾಶ ಮಾಡ್ತಾರೆ ಗತ್ಕೆಟ್ಟವರು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಓ ಮೆಲ್ಲಗೆ ಇಡ್ಲಿ ತಿಂತಾರಂತವ್ರು, ಮೆಲ್ಲಗೆ ಇಡ್ಲಿ ತಿಂದ್ರವ. ಸೊ ಗೈಸ್ ಫೈನಲಿ ನಾವು ಟಿಫನ್ನ ಮುಗಿಸ್ಕೊಂಡು ಬಿಟ್ಟಿದ್ದೀವಿ. ಸೊ ಮುಂದೆ ನೋಡೋಣ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಕಮಾನ್ ಗೈಸ್, ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ನೋಡ್ತಿರ್ಬೋದು, ಮಂತ್ರಾಲಯಗೆ ರೀಚ್ ಆಗಿದ್ದೀವಿ. ಸೊ ಇಷ್ಟು ಬೇಗ ಮಂತ್ರಾಲಯ ಬಂತ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಟೈಮ್ ಬಂದುಬಿಟ್ಟು 12:30 ಆಗಿದೆ ಆಫ್ಟರ್ನೂನ್. ಸೊ ನೋಡ್ತಿರ್ಬೋದು, ಜನ ಏನು ಅಷ್ಟೊಂದೇನಿಲ್ಲ, ಕಮ್ಮಿನೇ. ಸೊ ಬಿಸಿಲು ಜಾಸ್ತಿನೇ ಇದೆ ಗೈಸ್, 45°C ಬಿಸಿಲು. ಸೊ ನೋಡೋಣ ಬನ್ನಿ, ದರ್ಶನಕ್ಕೆ ಹೋಗಬೇಕು ಅಂತ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಪಾರ್ಕಿಂಗ್ ಮಾಡೋಣ ಅಂತ ಕಾರ್ನ. ಸೊ ಪಾರ್ಕಿಂಗ್ ಪ್ಲೇಸ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಸೊ ಇದು ಬಂದುಬಿಟ್ಟು ತುಂಗಾಭದ್ರಾ ನದಿ ಹತ್ರನೇ ಮಾಡಿದ್ದಾರೆ. ಸೊ ಹಾಗಾಗಿ ಸ್ನಾನ ಮಾಡೋರು ಮಾಡ್ಬೋದು, ನೀರೇನಷ್ಟು ಕಮ್ಮಿ ಇದೆ, ನೀರೇನಷ್ಟೊಂದಿಲ್ಲ. ಬಟ್ ಸ್ನಾನ ಮಾಡೋರು ನೋ ಪ್ರಾಬ್ಲಮ್ ಮಾಡ್ಕೋಬೋದು. ಸೊ ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ, ನೋಡ್ತಿರ್ಬೋದು. ಈ ಸೈಡಿಂದನೇ ಹೋಗೋಕ್ಕೆ ಪ್ಲೇಸ್ ಇದೆ. ಸೊ ನಾವು ಈ ಸೈಡಿಂದನೇ ಹೋಗ್ತಾ ಇದ್ದೀವಿ ಗೈಸ್. ಇನ್ನೊಂದು ವಿಷಯ ಏನಂದರೆ, ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಬಿಸಿಲು ನಮ್ಮ ಬೆಂಗಳೂರೇ ಎಷ್ಟೋ ಬೆಸ್ಟ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ 45°C, ನಮ್ಮ ಬೆಂಗಳೂರಲ್ಲಿ 33, 35 ಇದೆ ಬಿಸಿಲು, ನಮಗೆ ಸೆಟ್ ಆಗುತ್ತೆ. ಸೊ ಇಲ್ಲಿರೋರಿಗೆ ಈ ವೆದರು ಅವ್ರಿಗೆ ಸೆಟ್ ಆಗುತ್ತೆ, ಯಾಕಂದರೆ ಅವರು ಅವತ್ತಿಂದನೂ ಕೂಡ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ನಾವು ಏನಾದರೂ ಆಂಧ್ರ ಪ್ರದೇಶ್ ಕಡೆ ಹೋಗಬೇಕು ಅಂತಂದರೆ ಬೆಂಗಳೂರಿಂದ, ಸೊ ನಮಗೆ ಅಡ್ಜಸ್ಟ್ ಆಗಲ್ಲ, ಒಂಥರ ಟಯರ್ಡ್ ಫೀಲ್ ಅನಿಸುತ್ತೆ. ಏನಪ್ಪ ಇಷ್ಟೊಂದು ಬಿಸಿಲು ಅಂತ ಫೀಲ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ. ಸೊ ಬಿಸಿಲು ಅಂದ್ಬಿಟ್ಟು ಚಪ್ರನ ಹಾಕಿದ್ದಾರೆ ಇಲ್ಲಿ. ಸೊ ಲೈನಿಗೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಚಪ್ರನ ಹಾಕಿದ್ದಾರೆ. ಸೊ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಬನ್ನಿ ಗೈಸ್. ಅಲ್ಲಿ ನೋಡ್ತಿರ್ಬೋದು, ಫುಟ್ವೇರ್ ಕೌಂಟರ್ ಅಂತ ಇದೆ, ಸ್ಲಿಪ್ಪರ್ಸ್ನ ಬಿಡೋದಕ್ಕೆ ಜಾಗ ಮಾಡಿದ್ದಾರೆ. ಸೊ ಇಲ್ಲಿ ಸ್ಲಿಪ್ಪರ್ಸ್ನೆಲ್ಲ ಬಿಟ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇದೆ ಕೈಕಾಲು ತೊಳ್ಕೊಳ್ಳೋಕ್ಕೆ, ನೋಡ್ತಿರ್ಬೋದು. ಸೊ ಅಲ್ಲಿ ಕೈಕಾಲು ತೊಳ್ಕೊಂಡು ಇವಾಗ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ನಿಮಗೂ ಕೂಡ ರಾಯರ ದರ್ಶನ ಮಾಡಿಸ್ತೀನಿ. ಬಟ್ ಇನ್ನೊಂದು ವಿಷಯ ಏನಂದರೆ, ಆದಷ್ಟು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಒಳಗಡೆ ಎಲ್ಲ ಮೊಬೈಲ್ ಹಲೋ ಇಲ್ಲ, ಹಾಗಾಗಿ ಅಲ್ಲಿಂದ ಬಂದಮೇಲೆ ಹೇಗಾಯಿತು ದರ್ಶನ ಅಂತ ನಿಮ್ಮೆಲ್ರಿಗೂ ಕೂಡ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಇಲ್ಲಿವರೆಗೂ ಎಲ್ಲ ವೀಡಿಯೋಸ್ನ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಫೈನಲಿ ನಮಗೆ ರಾಯರ ದರ್ಶನ ಆಯಿತು. ತುಂಬ ಹೊತ್ತೇನು ತೊಗೊಂಡಿಲ್ಲ, ಹಿಂಗೆ ಬಂದಿರೋ ಥರ ಇತ್ತು. ಸೊ ಯಾಕಂದರೆ ಜನ ಕಮ್ಮಿ ಇರೋದ್ರಿಂದ ಡೈರೆಕ್ಟ್ ಬಿಟ್ಟಿದ್ರು, ಹಾಗೆ ತುಂಬ ಹೊತ್ತು ದೇವ್ರನ್ನ ನೋಡಲಿಕ್ಕೆ ಬಿಟ್ಟಿದ್ರು. ನನಗಂತೂ ತುಂಬ ಖುಷಿ ಆಯಿತು, ಹಾಗೆ ನಮ್ಮ ಫ್ಯಾಮಿಲಿಗೂ ಕೂಡ. ಸೊ ಅದೇನೋ ಅದೃಷ್ಟ ಅಂತಾರಲ್ಲ, ಹಾಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಇವಾಗ ರಾಯರ ದರ್ಶನ ಮುಗಿಸ್ಕೊಂಡು ಇವಾಗ ರಾಯರ ಅನ್ನಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅನ್ನಪ್ರಸಾದಕ್ಕೆ. ಸೊ ನಾವು ದರ್ಶನಕ್ಕೂ ಕೂಡ ಇಷ್ಟೊಂದು ಲೈನಲ್ಲಿ ಹೋಗಿರಲಿಲ್ಲ.
ಸೊ ದೇವ್ರ ಪ್ರಸಾದಕ್ಕೋಸ್ಕರ ತುಂಬಾ ಲೈನ್ಸ್ ಇದೆ ನೋಡ್ತಿರ್ಬೋದು. ಸೊ ಇದೆಲ್ಲ ಸುತ್ಕೊಂಡು ಹೋಗಬೇಕು. ಸೊ ಬನ್ನಿ ಹೋಗಿ ಬರೋಣ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಅಂತ ಒಳಗಡೆ. ಸೊ ಈ ಸೈಡ್ ಒಂದು ಕೌಂಟರ್ ಇದೆ, ನೀವು ನೋಡ್ತಿರ್ಬೋದು. ಸೊ ನೋಡಿ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಅನ್ನದಾನ ಅಂತ ಕೌಂಟರ್ ಇದೆ. ಸೊ ಅಲ್ಲಿ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ನ ಕೊಡ್ಬೋದು ಅನ್ನ ಪ್ರಸಾದಕ್ಕೆ ಅಂತ. ಸೊ ಒಳ್ಳೆಯದಾಗುತ್ತೆ. ಸೊ ಹಾಗೆ ಪ್ರಸಾದ ಬಂದುಬಿಟ್ಟು ಅನ್ನ ಸಾಂಬಾರು ಮೊಸರನ್ನ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಗೈಸ್ ಫೈನಲಿ ನಾವು ಪ್ರಸಾದನ ತಿಂದ್ಕೊಂಡು ಆಚೆ ಬಂದ್ವಿ. ಸೊ ನೋಡ್ತಿರ್ಬೋದು. ಸೊ ಹಾಗೆ ಇವಾಗ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೋಗ್ತಾ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನಮ್ಮ ಡ್ಯಾಡಿ ಮತ್ತು ನಮ್ಮ ಅಂಕಲು ಇಬ್ಬರು ಕೂಡ ಸ್ಟೇ ಆಗೋದಕ್ಕೆ ರೂಮ್ನ ಬುಕ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಸೊ ಗೈಸ್ ಮಂತ್ರಾಲಯಕ್ಕೆ ಬಂದಮೇಲೆ ಮಂತ್ರಾಲಯ ಒಂದೇ ನೋಡೋದಲ್ಲ. ಸೊ ಅಲ್ಲೇ ನಿಯರ್ ಬೈ ಒಂದು 15 ಕಿಲೋಮೀಟರ್ಸು, ಒಂದು 25 ಕಿಲೋಮೀಟರ್ಸು ಈ ಥರ ಒಂದು 3 ಪ್ಲೇಸಸ್ ಇದೆ. ಸೊ ಅದು ಯಾವ್ಯಾವ ಪ್ಲೇಸು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಕೂಡ ನೆಕ್ಸ್ಟ್ ಮಂತ್ರಾಲಯ ಸೈಡ್ ಬಂದರೆ ಈ 3 ಪ್ಲೇಸಸ್ನು ಕೂಡ ಮಿಸ್ ಮಾಡಬೇಡಿ. ಸೊ ಇಲ್ಲಿ ಆಟೋ ಫೆಸಿಲಿಟಿನೂ ಕೂಡ ಇದೆ, ಅಲ್ಲಿ ನೋಡ್ತಿರ್ಬೋದು ಆಟೋಗಳೆಲ್ಲ ಹೋಗ್ತಿದೆ. ಸೊ ಅದಕ್ಕೆ ಪರ್ ಹೆಡ್ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ಹೋಗ್ತಾ ಬರ್ತಾ ಅಪ್ ಆ್ಯಂಡ್ ಡೌನು 150 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಆಟೋದಲ್ಲಿ ಹೋಗ್ಬೋದು, ಇಲ್ಲ ಓನ್ ವೆಹಿಕಲ್ಸ್ ಇದ್ದರೆ ಓನ್ ವೆಹಿಕಲ್ಸಲ್ಲೂ ಕೂಡ ನೀವು ಹೋಗ್ಬೋದು, ಅದು ನಿಮ್ಮ ಕಂಫರ್ಟೇಬಲ್. ಸೊ ನೆಕ್ಸ್ಟು ನಾವು ಹೋಗ್ತಿರೋದು ಅಭಯ ಆಂಜನೇಯ ಟೆಂಪಲ್ಗೆ. ಗೈಸ್ ಮಂತ್ರಾಲಯದಿಂದ ಅಭಯ ಆಂಜನೇಯ ಟೆಂಪಲ್ಗೆ ಸುಮಾರು 1 ಕಿಲೋಮೀಟರ್ ಇದೆ. ಸೊ ಓನ್ ವೆಹಿಕಲಲ್ಲಾದರೆ ಒಂದು 10 ಮಿನಿಟ್ಸು ಆರ್ 5 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಬನ್ನಿ ಒಳಗಡೆ. ಸೊ ಇದೇ ಗೈಸ್ ಅಭಯ ಆಂಜನೇಯ ಟೆಂಪಲ್ಲು. ಸೇಮ್ ನಮ್ಮ ಬೆಂಗಳೂರಲ್ಲಿ ಮಾದನಾಯಕನಹಳ್ಳಿಯಲ್ಲಿ ಇದೆಯಲ್ಲ ಅದೇ ಥರನೇ ಇದೆ ಇದು ಆಂಜನೇಯ ಟೆಂಪಲ್ಲು. ಸೊ ಹಾಗೆ ಗೈಸ್ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಶೇಷತೆ ಹೇಳೋದಾದರೆ, ಇಲ್ಲಿರುವ ಆಂಜನೇಯ ಸ್ವಾಮಿ ಅಭಯ ಹಸ್ತದಲ್ಲಿದೆ ನೋಡ್ತಿರ್ಬೋದು. ಅಂದರೆ ಅರ್ಥ ಭಕ್ತರಿಗೆ ಭಯ ಬೇಡ, ನಾನು ಇದ್ದೀನಿ ಅಂತ ಆಶೀರ್ವಾದ ಮಾಡ್ತಿರುವಂಥ ರೂಪ ಇದು. ಸೊ ಹೀಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಾವು ನೆಕ್ಸ್ಟ್ ಟೆಂಪಲ್ ಯಾವುದು ಅಂತ ನಾನು ಹೇಳ್ತೀನಿ. ಸೊ ಬನ್ನಿ, ಮಂತ್ರಾಲಯಕ್ಕೆ ಬಂದಿರೋರು ಈ ಟೆಂಪಲ್ಗೆ ಬರೋದನ್ನು ಮಿಸ್ ಮಾಡಬೇಡಿ. ಸೊ ನೀವು ಆಟೋದಲ್ಲಿ ಬಂದರೂ ಕೂಡ ಅವರು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ದೇವಸ್ಥಾನಗಳನ್ನ ತೋರಿಸೋದಕ್ಕೆ. ಸೊ ಎಲ್ಲರೂ ಕೂಡ ಬಂದು ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ಸೊ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ತುಂಗಾಭದ್ರಾ ನದಿಯ ಮೇಲೆ ನಿರ್ಮಾಣ ಆಗಿರುವಂತಹ ಒಂದು ಸುಂದರವಾದ ಸೇತುವೆ. ಹಾಗೆ ಮಂತ್ರಾಲಯದಿಂದ ಬೇರೆ ಪ್ಲೇಸ್ಗೆ ಹೋಗಬೇಕು ಅಂದರೆ ಈ ಸೇತುವೆ ದಾಟ್ಕೊಂಡೇ ಹೋಗಬೇಕು. ಸೊ ಹಾಗೆ ಈ ಸೇತುವೆ ಕೆಳಗಡೆ ಬಂದುಬಿಟ್ಟು ತುಂಗಭದ್ರಾ ನದಿಯ ನೀರು ಹರಿತಾ ಇರುತ್ತೆ, ಅದು ಕೂಡ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಂದುಬಿಟ್ಟು ಮಾರ್ನಿಂಗ್ ನೈಟ್ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಏನಕ್ಕಂದರೆ ಫುಲ್ಲು ಒಂಥರ ವೆದರೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ವಿಡಿಯೋ ಶೂಟು ಹಾಗೆ ಫೋಟೋ ತಗೊಳ್ಳೋರು ಇಲ್ಲಿ ತಗೋಬೋದು. ಸೊ ನಾವು ಕೂಡ ಇವಾಗ ತುಂಗಭದ್ರಾ ನದಿ ಸೇತುವೆ ದಾಟ್ಕೊಂಡು ನೆಕ್ಸ್ಟು ಎಲೆಬಿಚ್ಚಾಲೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಎಲೆಬಿಚ್ಚಾಲೆ ಟೆಂಪಲ್ಗೆ ಸುಮಾರು 18 to 22 ಕಿಲೋಮೀಟರ್ಸ್ ಆಗುತ್ತೆ. ಸೊ ಸುಮಾರು ನಿಮಗೆ 30 to 40 ಮಿನಿಟ್ಸ್ ಹಿಡಿಯುತ್ತೆ ಅಲ್ಲಿವರೆಗೂ ಹೋಗೋದಕ್ಕೆ. ಸೊ ಇದು ಕೂಡ ಮಂತ್ರಾಲಯದ ಹತ್ರನೇ ಇರುವಂತಹ ಪ್ರಸಿದ್ಧವಾದ ಸ್ಥಳ, ಹಾಗೆ ಪವಿತ್ರವಾದ ಸ್ಥಳ. ಹಾಗೆ ಇದರ ವಿಶೇಷತೆ ಬಗ್ಗೆ ಹೇಳೋದಾದರೆ, ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ತಪಸ್ಸು ಮಾಡಿದ ಸ್ಥಳ ಅಂತಲೇ ಹೇಳಲಾಗುತ್ತದೆ. ಹಾಗೆ ತುಂಗಭದ್ರಾ ನದಿಯ ಮಧ್ಯದಲ್ಲಿರುವ ಈ ಪ್ರದೇಶ ತುಂಬ ಶಾಂತವಾಗಿದ್ದು ಹಾಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಡುತ್ತದೆ. ಹಾಗೆ ಇಲ್ಲಿಯೇ ಅವರ ಭಕ್ತನಾದ ಅಪ್ಪರ್ಣಾಚಾರ್ಯರು ವಾಸ ಮಾಡುತ್ತಿದ್ದರು. ಸೊ ಗುರು ಶಿಷ್ಯರ ಸಂಬಂಧದ ಒಂದು ಪವಿತ್ರ ನೆನಪು ಈ ಸ್ಥಳದಲ್ಲಿ ಕಾಣಿಸುತ್ತದೆ. ಸೊ ಹಾಗೆ ಅಭಯ ಆಂಜನೇಯ ಟೆಂಪಲ್ನ ಮುಗಿಸ್ಕೊಂಡು ಬರೋರು ಫಸ್ಟು ಇದನ್ನು ಭೇಟಿ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ದರ್ಶನ ಮುಗಿಸಿ ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ಳೋಣ ಅಂತ ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದೀವಿ. ಗೈಸ್ ಮಳೆಗಾಲದಲ್ಲಿ ತುಂಬ ನೀರಿರುತ್ತೆ, ಬಟ್ ಈ ಬಿಸಿಲು ಟೈಮಲ್ಲೆಲ್ಲ ಅಷ್ಟೊಂದು ನೀರಿಲ್ಲ ಇಲ್ಲಿ. ಸೊ ನೋಡ್ತಿರ್ಬೋದು, ಹಾಗೆ ಜನನೂ ಕೂಡ ತುಂಬ ಇದ್ದಾರೆ. ಹಾಗೆ ದರ್ಶನ ಮುಗಿಸಿದ ನಂತರ ಪೂರ್ಣ ಅಕ್ಷತೆಯನ್ನು ಕೊಡ್ತಾರೆ. ಸೊ ಇದು ಮಾತ್ರ ತುಂಬ ಒಳ್ಳೆಯದು. ಸೊ ಇದನ್ನು ತಲೆ ಮೇಲೆ ಹಾಕ್ಕೊಳ್ತಾರೆ, ಹಾಗೆ ತಿನ್ನೋರು ತಿಂತಾರೆ, ಮತ್ತು ಇದನ್ನೆಲ್ಲ ಕೂಡಿಟ್ಟು
ಮನೆಯಲ್ಲಿ ಏನಾದರೂ ಸ್ವೀಟ್ನ ಮಾಡ್ತಾರೆ, ಹಾಗೆ ಇಲ್ಲಾಂದರೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಇದು ತುಂಬ ವಿಶೇಷವಾದ ಅಕ್ಷತೆ. ಸೊ ಹಾಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟು ಆ ಶ್ವಾನ ನೋಡಿ ಗೈಸ್, ಸೆಕೆಗೆ ಪಾಪ ನೀರಲ್ಲಿ ಮುಳುಗಿದೆ. ಸೊ ಮನುಷ್ಯರಿಗೆ ಸೆಕೆ ಅಂದಮೇಲೆ ಪ್ರಾಣಿಗಳಿಗೆ ಕೇಳಬೇಕಾ, ಪ್ರಾಣಿಗಳಿಗೆ ಇದ್ದಿದ್ದು ಸೆಕೆ. ಸೊ ಹಾಗೆ ಅದು ನೋಡಲಿಕ್ಕೆ ಒಂಥರ ಖುಷಿ ಕೊಡುತ್ತೆ. ಹಾಗೆ ಅಲ್ಲಿ ನೋಡ್ತಿರ್ಬೋದು ನೀವು, ಹೊಸದಾಗಿ ನಿರ್ಮಿಸಿದ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹಾಗೆ ಅದರ ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಇತ್ತೀಚೆಗೆ ಕಟ್ಟಿದ ದೇವಸ್ಥಾನವಾಗಿದೆ. ಭಕ್ತರಿಗೆ ಇನ್ನಷ್ಟು ಸೌಲಭ್ಯಗಳ ಜೊತೆ ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇದು ಹಳೆಯ ಪವಿತ್ರವಾದ ಸ್ಥಳ ಮಹತ್ವವನ್ನು ಕಾಪಾಡಿಕೊಂಡೇ ಹೊಸ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮತ್ತು ಅವರ ಭಕ್ತನಾದ ಅಪರ್ಣಾಚಾರ್ಯರು ಅವರ ನೆನಪನ್ನು ಉಳಿಸಿಕೊಂಡು ಪೂಜೆಗಳನ್ನು ನಡೆಸುತ್ತಾರೆ. ಸೊ ಹಾಗೆ ಗೈಸ್ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಬನ್ನಿ. ಗೈಸ್ ಇಲ್ಲಿ ಗ್ಲಾಸ್ನಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಶಿಲೆಗಳು. ಸೊ ಇದು ಹಳೆಯದ್ದು, ಹಾಗೆ ತುಂಬ ಪ್ರಸಿದ್ಧವಾದದ್ದು, ಹಾಗೆ ಪವಿತ್ರವಾದದ್ದು ಅಂತ ಹೇಳ್ಬೋದು. ಸೊ ಗೈಸ್ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್ ಇವಾಗ ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಎಲೆಬಿಚ್ಚಾಲೆ ಗ್ರಾಮದೊಳಗಿನ ಅಪರ್ಣಾಚಾರ್ಯರ ಮನೆ ಕಡೆಗೆ ಹೋಗ್ತಿದ್ದೀವಿ. ಸೊ ಇದು ಇಲ್ಲಿಂದ ಹತ್ತಿರದಲ್ಲೇ ಇದೆ, ಬಟ್ ಸುಮಾರು ಅರ್ಧ ಕಿಲೋಮೀಟರ್ ದೂರ ಆಗುತ್ತೆ. ಸೊ ಸುಲಭವಾಗಿ ನಾವು ಹೋಗಬಹುದು. ಸೊ ಹಾಗೆ ಅಲ್ಲಿನ ವಿಶೇಷತೆ ಹೇಳ್ತೀನಿ ಬನ್ನಿ ಗೈಸ್. ಸೊ ಫೈನಲಿ ನಾವು ಅಪರ್ಣಾಚಾರ್ಯರ ಮನೆ ಹತ್ರ ಬಂದ್ವಿ. ಸೊ ನೋಡ್ತಿರ್ಬೋದು ಇಲ್ಲೇ ಪಾರ್ಕಿಂಗ್ಗೆ ಪ್ಲೇಸ್ ಎಲ್ಲ ಮಾಡಿದ್ದಾರೆ. ಹಾಗೆ ತುಂಬಾ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಬಿಸಿಲು ಅಂದ್ಬಿಟ್ಟು ತುಂಬಾ ಅಂಗಡಿಗಳನ್ನ ಸೌಲಭ್ಯಗಳನ್ನ ಮಾಡಿದ್ದಾರೆ ಜನರಿಗೆ. ಸೊ ನಾವು ಕೂಡ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಬನ್ನಿ. ಸೊ ನೋಡಿ ಎಷ್ಟು ಫಸ್ಟೆಲ್ಲ ಈ ಥರ ಇರಲಿಲ್ಲ, ಇವಾಗಂತೂ ತುಂಬಾ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಒಳ್ಳೆ ಜಾತ್ರೆ ಹೋಗ್ತಿರೋ ಫೀಲ್ ಅನಿಸ್ತಿದೆ. ಸೊ ಹಾಗೆ ಟೂರಿಸ್ಟ್ ಪ್ಲೇಸ್ ಅಂದರೆ ಈ ಥರ ಇರಬೇಕು, ಬಟ್ ಮುಂಚೆ ಇರಲಿಲ್ಲ, ಇವಾಗಿದೆ. ಬಟ್ ತುಂಬ ಖುಷಿಯಾಯಿತು ಈ ಥರ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಹಾಗೆ ಹೋಗಿ ಬರೋಣ ಬನ್ನಿ ಒಳಗಡೆ. ಹಾಗೆ ಅವರ ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಗೈಸ್ ಬನ್ನಿ ಒಳಗಡೆ ಹೋಗೋಣ. ಹಾಗೆ ಇಲ್ಲಿನ ವಿಶೇಷತೆ ಹೇಳೋದಾದರೆ, ಅಪರ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿ ಅವರ ಅತ್ಯಂತ ಭಕ್ತರಲ್ಲಿ ಒಬ್ಬರು. ಈ ಮನೆ ಅವರು ವಾಸ ಮಾಡಿದ್ದ ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು. ಸೊ ಹಾಗೆ ಅಪರ್ಣಾಚಾರ್ಯರು ರಾಯರ ಮೇಲಿನ ಭಕ್ತಿಯಿಂದ ರಾಘವೇಂದ್ರ ಸ್ತೋತ್ರವನ್ನು ಇಲ್ಲೇ ಹೇಳಿದರು. ಯಾವುದೆಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನ್ನೋ ಒಂದು ಸ್ತೋತ್ರವನ್ನು ಇಲ್ಲೇ ಅವರು ಹೇಳಿದರು. ಈ ಜಾಗಕ್ಕೆ ಬಂದರೆ ಆ ಕಾಲದ ಭಕ್ತಿ, ಸರಳ ಜೀವನ ಮತ್ತು ಗುರು ಶಿಷ್ಯರ ಸಂಬಂಧ ನಮಗೆ ನೆನಪಾಗುತ್ತದೆ. ತುಂಬ ಶಾಂತವಾದ ವಾತಾವರಣ ಮನಸ್ಸಿಗೆ ಒಂದು ವಿಶೇಷ ಅನುಭವ ಕೊಡುತ್ತದೆ ಫ್ರೆಂಡ್ಸ್. ಬಿಸಿಲು ಅಂತ ಜಾಸ್ತಿನಾ? ಬಿಸಿಲು ಅಂತ ಜಾಸ್ತಿನಾ? 40-35 ನೋಡಲ್ಲಿ. ಸೊ ಗೈಸ್ ನಾವು ಫ್ಯಾಂಟಾ ತಗೊಂಡ್ವಿ, ಸ್ವಲ್ಪ ಬಿಸಿಲಿಗೆ ಎನರ್ಜಿ ಬರಲಿ ಅಂತ. ಟಂಡ ಕೂಲ್ ಆಗಿ ಹೋಗೋಣ ನೆಕ್ಸ್ಟ್ ಪ್ಲೇಸಿಗೆ. ಸೊ ಬನ್ನಿ, ನೆಕ್ಸ್ಟ್ ಬಂದುಬಿಟ್ಟು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಡಿಸ್ಟೆನ್ಸ್ ಬಂದುಬಿಟ್ಟು ಅಪರ್ಣಾಚಾರ್ಯರ ಮನೆಯಿಂದ ಪಂಚಮುಖಿ ಆಂಜನೇಯ ಟೆಂಪಲ್ಗೆ 5 to 6 ಕಿಲೋಮೀಟರ್ಸ್ ಜರ್ನಿ ಆಗುತ್ತೆ. ಸೊ ತುಂಬ ಒಳ್ಳೆ ನೇಚರು, ಹಾಗೆ ಒಳ್ಳೆ ಬಿಸಿಲಂತೂ ಇದೆ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಹಾಗೆ ಗಿಡ ಮರಗಳು, ಗ್ರೀನರಿ, ಈ ವಾತಾವರಣದಲ್ಲಿ ಹೋಗೋದೇ ಒಂಥರ ಚೆಂದ. ಸೊ ಹೋಗೋಣ ಬನ್ನಿ, ಪಂಚಮುಖಿ ಆಂಜನೇಯ ದರ್ಶನ ಮಾಡೋಣ. ಹಾಗೆ ಅಲ್ಲಿನ ವಿಶೇಷತೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಫೈನಲಿ ಗೈಸ್ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಗೈಸ್ ನೋಡ್ತಿರ್ಬೋದು ಜನ ಮಾತ್ರ ತುಂಬ ಜನ ಇದ್ದಾರೆ. ಬೇರೆ ಊರವರು ಇಲ್ಲಿ ಬಂದು ಏನೋ ದೇವರೇನೋ ಮಾಡ್ತಾ ಇದ್ದಾರಂತೆ. ಸೊ ಅದಕ್ಕಾಗಿ ಜನ ಮಾತ್ರ ತುಂಬ ಕ್ರೌಡ್ ಇದೆ. ಸೊ ನೋಡ್ತಿರ್ಬೋದು. ಸೊ ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಬರಲಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಡ್ಯಾಡಿ ಇನ್ನೂ ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಬಂದ ಮೇಲೆ ಒಳಗಡೆ ಹೋಗೋಣ ಬನ್ನಿ.
ಸೊ ಗೈಸ್ ನೋಡಿ ಬಿಸಿಲಿಗೆ ಹೆಂಗೆ ಬರ್ತಾ ಇದ್ದಾರೆ ನಮ್ಮ ಅಂಕಲು. ಸುಮ್ಮನೆ ಆ ಥರ ಆ್ಯಕ್ಟ್ ಮಾಡ್ತಾ ಇರೋದು ಕಾಮಿಡಿಯಾಗಿ. ಸೊ ಗೈಸ್ ಬನ್ನಿ ಗೈಸ್ ಒಳಗಡೆ ಹೋಗೋಣ. ಒಂದೊಂದು ಪವಿತ್ರವಾದ ದೇವರನ್ನು ನೀವು ನೋಡ್ಬೋದು. ಹಾಗೆ ಎಲ್ಲರನ್ನು ದರ್ಶನ ಮಾಡಿಕೊಂಡು ಹೋಗೋಣ. ನೋಡಿ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ನಾವು ವಿಶೇಷವಾಗಿ ನೋಡಬೇಕು ಅಂತ ಇವತ್ತು ಬಂದಿದ್ದೀವಿ. 45 ಡಿಗ್ರಿ ಬಿಸಿಲು ಹೊಡಿತಾ ಇದೆ, ಎಲ್ಲೆಲ್ಲ ನೀರಾಗಿದೆ. ಇವಾಗ ಹೋಗ್ಬೇಕಾದ್ರೆ ಒಂದು ಕೂಲ್ ಡ್ರಿಂಕ್ ಕೊಟ್ಟರೆ ಭಾಳ ಒಳ್ಳೇದಾಗುತ್ತೆ. ಕೊಡ್ಸೋಣ ನಿಮ್ಗಿಲ್ದಿದ್ದ. ಇಲ್ಲಾಂದ್ರೆ ಆಂಜನೇಯನಿಗೆ ಹೇಳ್ಬಿಡ್ತೀವಿ, ಅವ್ರಿಗೆ ಗೊತ್ತಲ್ಲ, ಎತ್ತರ ಗದೆ ಬಿಟ್ಟರೆ ಹೋದೆ. ಸೊ ಗೈಸ್ ಇಲ್ಲಿ ನೋಡ್ತಿರ್ಬೋದು 5 ಮುಖದ ಆಂಜನೇಯ ಸ್ವಾಮಿ. ತುಂಬ ವಿಶೇಷವಾಗಿ ಕಾಣಿಸ್ತಿದೆ. ಎಂಟ್ರೆನ್ಸಲ್ಲೇ ಇದು ಒಂದು ಅದ್ಭುತ ಹಾಗೂ ಪವಿತ್ರವಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಸೊ ಹಾಗೆ ಒಳಗಡೆ ಹೋಗೋಣ ಬನ್ನಿ. ಅಲ್ಲೆಲ್ಲ ನೀವು ನೋಡ್ತಿರ್ಬೋದು, ಅದೆಲ್ಲ ಫುಲ್ಲು ಕಲ್ಲು ಬಂಡೆ ಈ ಥರನೇ ಇದರಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ. ಸೊ ಹೋಗೋಣ ಒಳಗಡೆ ನೋಡೋಣ ಬನ್ನಿ. ಸೊ ಹಾಗೆ ಗೈಸ್ ಇಲ್ಲಿನ ವಿಶೇಷತೆ ಹೇಳೋದಾದರೆ ಈ ದೇವಸ್ಥಾನ ಸಾಮಾನ್ಯ ದೇವಸ್ಥಾನ ಅಲ್ಲ, ಇದು ಒಂದು ಗುಹೆಯಂತಿರುವ ಪವಿತ್ರ ಸ್ಥಳ. ಇಲ್ಲಿ ಆಂಜನೇಯ ಸ್ವಾಮಿ 5 ಮುಖಗಳಲ್ಲಿ ದರ್ಶನ ಕೊಡ್ತಾರೆ. ಪ್ರತಿ ಮುಖಕ್ಕೂ ಒಂದು ವಿಶೇಷ ಅರ್ಥವಿದೆ. ಭಕ್ತರಿಗೆ ರಕ್ಷಣೆ, ಶಕ್ತಿ ಮತ್ತು ಜಯ ಕೊಡೋದು. ಹೇಳುವುದೇನೆಂದರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ತಪಸ್ಸು ಮಾಡಿದ್ದಾಗ ಆಂಜನೇಯ ಸ್ವಾಮಿ ಪಂಚಮುಖಿ ರೂಪದಲ್ಲಿ ದರ್ಶನ ಕೊಟ್ಟರು ಅಂತ ನಂಬಿಕೆ ಇದೆ ಈ ಸ್ಥಳದಲ್ಲಿ. ಸೊ ಗೈಸ್ ಒಳಗಡೆ ಎಲ್ಲ ಮೊಬೈಲೆಲ್ಲ ಅಲೋ ಇಲ್ಲ. ಸೊ ತುಂಬಾ ಸ್ಟ್ರಿಕ್ಟ್ ಇದೆ ಇಲ್ಲಿ. ಸೊ ಹಾಗಾಗಿ ದರ್ಶನ ಮುಗಿಸಿದ ನಂತರ ಬಂದ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಹೇಗಾಯಿತು ದರ್ಶನ ಅಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಗೈಸ್ ದೇವಸ್ಥಾನದಲ್ಲೂ ನಮ್ಮ ಡ್ಯಾಡಿ IPL ಮ್ಯಾಚ್ ನೋಡೋದು ಬಿಡೋದಿಲ್ಲ. IPL ಮ್ಯಾಚ್ ನೋಡ್ತಾ ಇದ್ದೀನಿ ಅಂತ ತೋರಿಸ್ತಿದ್ದಾರೆ. ಸೊ ಗೈಸ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಹಾಗೆ ದರ್ಶನ ಮುಗಿಸಿದ ನಂತರ ಪ್ರಸಾದ ಕೌಂಟರು ನೋಡ್ತಿರ್ಬೋದು. ಇಲ್ಲಿ ವಿಶೇಷವಾದ ಪ್ರಸಾದ ಏನಂದರೆ ಕೊಬ್ಬರಿ ಮಿಠಾಯಿ ಕೊಡ್ತಾರೆ. ಸೊ ಅದಂತೂ ತುಂಬ ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ. ಸೊ ತಿಂತಾಯಿದ್ರೆ ಇನ್ನೂ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನನಗಂತೂ ತುಂಬಾ ಫೇವ್ರೇಟು ಕೊಬ್ಬರಿ ಮಿಠಾಯಿ ಪ್ರಸಾದ. ಸೊ ಹಾಗೆ ಎಲ್ಲರೂ ಕೂಡ ಪ್ರಸಾದನ ಪರ್ಚೇಸ್ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಅಂಕಲು ಇಲ್ಲೇ ಎಲ್ರಿಗೂ ಕೂಡ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಸೊ ತಿಂತಾಯಿದ್ರೆ ಮಾತ್ರ ಹಾಗೆ ಕರ್ಗೋಗ್ತಿದೆ, ಅಷ್ಟು ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನಲಿ ಪಂಚಮುಖಿ ದೇವಸ್ಥಾನದಿಂದ ಹೊರಟ್ವಿ. ಸೊ ಇವಾಗ ನಾವು ಮಂತ್ರಾಲಯಗೆ ಹೋಗ್ತಾ ಇದ್ದೀವಿ. ಸೊ ಹೋಗುವಾಗ ನಮ್ಮ ಅಂಕಲು ನಮ್ಮ ಅಕ್ಕ ಹೇಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಸೊ ಗೈಸ್ ಇವಾಗ ಏನೇನು ತೋರಿಸ್ತೆ ನಾನು 3 ಟೆಂಪಲ್ಸು. ಸೊ ಪ್ರತಿಯೊಂದು ಟೆಂಪಲ್ನೂ ಕೂಡ ಬಿಡದೆ ಮಿಸ್ ಮಾಡ್ದಲೇ ನೀವೆಲ್ಲರೂ ಕೂಡ ವಿಸಿಟ್ ಮಾಡಿ ಮಂತ್ರಾಲಯಗೆ ಬಂದರೆ. ಸೊ ಹಾಗಾಗಿ ನಾವು 3 ದೇವಸ್ಥಾನನ ಕವರ್ ಮಾಡಿಕೊಂಡು ಇವಾಗಷ್ಟೇ ಜಸ್ಟ್ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ, ನೋಡ್ತಿರ್ಬೋದು. ಸೊ ಇವಾಗ ನೆಕ್ಸ್ಟು ಹೋಮ್ ಸ್ಟೇ ಏನಿದೆ ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಿಮಗೆ ಸಂಜೆ ಸಿಗ್ತೀನಿ ಗೈಸ್. ಸೊ ಹಾಗೆ ಬಿಸಿಲಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ರು ಕಂಪ್ಲೀಟ್ ಫ್ಯಾಮಿಲಿ. ಸೊ ಎಲ್ಲರೂ ಕೂಡ ಫುಲ್ಲು ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ. ಆ ಎನರ್ಜಿ ಡ್ರಿಂಕಿಗೋಸ್ಕರ ಕಬ್ಬಿನ ಹಾಲು ತೊಗೊಂಡಿದ್ದೀವಿ. ಸೊ ನೋಡ್ತಿರ್ಬೋದು ಎಲ್ಲರೂ ಕೂಡ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ. ಸೂಪರ್ ರಂಗ ಚಿಲ್ಡಾ ಚಿಲ್. ಸೊ ಗೈಸ್ ಇವಾಗ ಹೋಗ್ಬಿಟ್ಟು ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಆರಾಮ್ಸೆ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸಂಜೆ ಸಿಗ್ತೀನಿ. ಸೊ ಹಾಗೆ ಸಂಜೆ ಏನೇನಾಗುತ್ತೆ ದೇವಸ್ಥಾನದಲ್ಲಿ, ಹಾಗೆ ರಥೋತ್ಸವಗಳೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಹೇಗೆ ನಡೀತೈತೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ ನೋಡಿ. 6:41 ಆಗಿದೆ ಈವ್ನಿಂಗ್. ಸೊ ಇವಾಗ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಸೊ ಅಲ್ಲಿ ಟೀ ಕಾಫಿ ಎಲ್ಲನೂ ತೊಗೊತಾ ಇದ್ದಾರೆ. ಸೊ ಇವಾಗ ಅದೆಲ್ಲ ಕುಡ್ಕೊಂಡು ಇನ್ನೊಂದು ಸತಿ ದರ್ಶನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಸೊ ಇವಾಗ ದರ್ಶನ ಮಾಡಿಕೊಂಡು ಮತ್ತು ರಥೋತ್ಸವ ಏನೋ ಇರುತ್ತೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಗೈಸ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಬಜ್ಜಿ ಬೋಂಡ ಹೇಳಿದ್ವಿ. ಹಾಗೆ ಒಂದು ಟೀ ಕಾಫಿ ಆ್ಯಂಡ್ ಎಳ್ನೀರು ಕುಡಿಯೋರು ಎಳ್ನೀರು ಕುಡ್ಕೋಬೋದು. ಆ್ಯಂಡ್
ಬಜ್ಜಿ ತಿನ್ನೋರು ಬಜ್ಜಿ ತಿನ್ಬೋದು, ಟೀ ಕಾಫಿ ಕುಡಿಯೋರು ಟೀ ಕಾಫಿ ಕುಡಿಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕೂಡ ಮುಗಿಸ್ಕೊಂಡು ಸ್ನ್ಯಾಕ್ಸ್ ಟೈಮು. ಸೊ ಹಾಗೆ ನೆಕ್ಸ್ಟು ಮತ್ತೊಮ್ಮೆ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡೋಣ. ಮತ್ತೊಮ್ಮೆ ಇನ್ನೇನು ಟೈಮ್ ಇದೆ, ತುಂಬ ಟೈಮ್ ಇದೆ, ಇನ್ನೇನು ಮಾಡಬೇಕಾಗಿಲ್ಲ ಇವಾಗ ಅಂತ. ಸೊ ಹಾಗಾಗಿ ದರ್ಶನ ಮುಗಿಸ್ಕೊಂಡು ಬರೋಣ. ಹಾಗೆ ರಥೋತ್ಸವ ಇರುತ್ತೆ, ನಿಮಗೂ ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಸೊ ಗೈಸ್, ಸಂಜೆ ಆಗ್ತಾ ತುಂಬಾ ಟ್ರಾಫಿಕ್ ಆಗ್ತಿದೆ. ಏನಕ್ಕಂದರೆ ನಾಳೆ ಸಂಡೇ. ಸೊ ಬರೋರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಬರ್ತಾಯಿದ್ದಾರೆ. ಸೊ ಹಾಗಾಗಿ ನಾಳೆ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮಂತ್ರಾಲಯ. ಸೊ ನಾವಂತೂ ಇವಾಗ ದರ್ಶನ ಮುಗಿಸ್ಕೊಂಡು ನಾಳೆ ಹೊರಟ್ಬಿಡ್ತೀವಿ ಇಲ್ಲಿಂದ. ಸೊ ಹಾಗಾಗಿ ಇವಾಗ ಏನೇನು ವಿಶೇಷ ಇದೆ ಒಳಗಡೆ ನಿಮಗೂ ಕೂಡ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಹೋಗೋಣ ಒಳಗಡೆ. ಸೊ ಗೈಸ್, ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ರಂಗೋಲಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಬಿಡಿಸ್ತಾ ಇದ್ದಾರೆ. ಸೊ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಿದೆ. ಇದ್ರದ್ದು ಫೋಟೋ ಒಂದು ಹಾಕ್ತೀನಿ. ಸೊ ಗೈಸ್, ಇದು ಫೈನಲ್ ಲುಕ್ಕು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗೋಣ ಬನ್ನಿ. ಸೊ ಗೈಸ್, ಇಲ್ಲಿ ನೋಡ್ತಿರ್ಬೋದು 4 ರಥೋತ್ಸವ ನಡೀತದೆ. ಸೊ ಮೊದಲನೇದು ಕಂಚಿನ ರಥೋತ್ಸವ, ಹಾಗೆ ಆನೆಯ ರಥೋತ್ಸವ, ಬೆಳ್ಳಿಯ ರಥೋತ್ಸವ, ಹಾಗೆ ಚಿನ್ನದ ರಥೋತ್ಸವ. ಎಲ್ಲದರಲ್ಲೂ ಕೂಡ ದೀಪದ ಅಲಂಕಾರದಿಂದ ದೇವರನ್ನು ಮೆರವಣಿಗೆ ಮಾಡಿಸಿಕೊಂಡು ಪ್ರದಕ್ಷಿಣೆ ಹಾಕಿಕೊಂಡು ಬರುತ್ತಾರೆ. ಸೊ ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಅದನ್ನು ನೋಡ್ತಾ ಇದ್ದೀವಿ, ನೋಡ್ತಿರ್ಬೋದು. ಸೊ ನೀವು ಕೂಡ ನೋಡಿ. ಸೊ ಗೈಸ್, ಇದು ಬಂದ್ಬಿಟ್ಟು ಹೊಸ್ದಾಗಿ ಮಾಡಿರುವಂಥ ಕಲ್ಯಾಣಿ. ಸೊ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ವಾಟರ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಸೊ ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಾಗಾಗಿ ಇದನ್ನು ನೋಡಿಕೊಂಡು ನೆಕ್ಸ್ಟ್ ಏನು ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಗೈಸ್, ಮಂತ್ರಾಲಯಕ್ಕೆ ಬಂದಮೇಲೆ ಫಸ್ಟು ದರ್ಶನ ಮಾಡಬೇಕಾಗಿರುವಂಥ ದೇವಿ ಹೆಸರು ಮಂಚಾಲಮ್ಮ ಅಂತ. ಸೊ ಮಂತ್ರಾಲಯಕ್ಕೆ ಬಂದಮೇಲೆ ರಾಯರ ದರ್ಶನಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನವನ್ನು ನಾವು ಮಾಡಬೇಕಾಗುತ್ತೆ. ಏನಕ್ಕೆ ಮಂಚಾಳಮ್ಮನ ದರ್ಶನ ಮಾಡಬೇಕು ಫಸ್ಟ್ ಅಂದರೆ, ಮೊದಲು ಅವಳ ಅನುಮತಿ ಆಶೀರ್ವಾದ ಪಡೆದು ನಂತರ ರಾಯರ ದರ್ಶನ ಮಾಡಬೇಕು ಅಂತ ಸಂಪ್ರದಾಯ ಇದೆ ಗೈಸ್. ಸೊ ಗೈಸ್, ಮಂತ್ರಾಲಯದ ಪ್ರಸಾದ ಕೌಂಟರ್ ಬಂದುಬಿಟ್ಟು ಅದೇ. ಸೊ ನೋಡ್ತಿರ್ಬೋದು ರಾಯರ ಪ್ರಸಾದ. ಒಬ್ಬರಿಗೆ 2 ಕೊಡ್ತಾ ಇರೋದು. ಮೊದಲು ಎಷ್ಟು ಬೇಕಷ್ಟು ಕೊಡ್ತಾ ಇದ್ರು. ಅಮೌಂಟು ಒಂದಕ್ಕೆ 30 ರೂಪಾಯಿ, 2ಕ್ಕೆ 60 ರೂಪಾಯಿ. ಒಬ್ಬರಿಗೆ ಕೊಡ್ತಾ ಇರೋದು 2. ಮೊದಲು ಎಷ್ಟು ಬೇಕಾದಷ್ಟು ಕೊಡ್ತಾ ಇದ್ರು, ಈಗ ಕೊಡ್ತಾ ಇಲ್ಲ. ಒಂದು ತಲೆಗೆ 2 ಅಂತ ಮಾಡಿದ್ದಾರೆ. ಜಾಸ್ತಿ ಬೇಕಂದ್ರೆ ಎಲ್ಲರೂ ಹೋಗ್ಬೇಕಾಗುತ್ತೆ. ಸೊ ಗೈಸ್, ಇವತ್ತಿನ ಡೇ ಕಂಪ್ಲೀಟಾಗಿ ನೋಡಿದ್ರಿ ಎಲ್ಲ ಹೇಗಿತ್ತು ಅಂತ. ಸೊ ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅದು 3 ಸತಿ ಆಯಿತು ಅನ್ನೋದೇ ಒಂದು ವಿಶೇಷ ಇವತ್ತಿನ ದಿನ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.